ಹೇ ವಿದ್ಯಾರ್ಥಿಗಳೇ, ನಾನು ಮಂಜುಳಾ. ಮಿಡ್ ಪಾಯಿಂಟ್ಗಳ ಜಗತ್ತಿನ ಸುಸ್ವಾಗತ. ರೇಖೆಗಳನ್ನು ವಿಭಜಿಸುವ ತ್ರಿಕೋನಗಳಂತಹ ಆಕಾರಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಕ್ಷೆಗಳಲ್ಲಿ ಸ್ಥಳಗಳನ್ನು ಪತ್ತೆ ಹಚ್ಚಲು ಈ ವಿಶೇಷ ಪಾಯಿಂಟ್ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಕಂಡುಕೊಳ್ಳಿ. ಮಿಡ್ ಪಾಯಿಂಟ್ಗಳನ್ನು ಹೇಗೆ ಕಂಡುಹಿಡಿಯುವುದು, ಲೆಕ್ಕಾಚಾರಗಳಿಗಾಗಿ ಅವುಗಳನ್ನು ಬಯಸುವುದು ಮತ್ತು ನೈಜ ಪ್ರಪಂಚದ ಒಗ್ಗಟ್ಟುಗಳನ್ನು ಹೇಗೆ ಪರಿಹರಿಸುವುದು ಎಂಬುದನ್ನು ನೀವು ಕಲಿಯುವಿರಿ. ಮಧ್ಯಬಿಂದುಗಳ ಶಕ್ತಿಯನ್ನು ಸರಳ ಮತ್ತು ಉತ್ತೇಜಕ ರೀತಿಯಲ್ಲಿ ಧುಮುಕೋಣ ಮತ್ತು ಅನ್ವೇಷಿಸೋಣ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಸಾಲಿನ ವಿಭಾಗಗಳು ಮತ್ತು ತ್ರಿಕೋನಗಳಲ್ಲಿ ಮಧ್ಯಬಿಂದು ಸೂತ್ರದ ಅಪ್ಲಿಕೇಶನ್ ಅನ್ನು ಗುರುತಿಸಿ. ಮಧ್ಯಬಿಂದುಗಳ ವಿಭಾಗಗಳು ಮತ್ತು ಶೃಂಗದ ನಿರ್ದೇಶಾಂಕಗಳನ್ನು ನಿಖರವಾಗಿ ಲೆಕ್ಕಾಚಾರ ಮಾಡಿ. ಮಧ್ಯಬಿಂದುಗಳು ಚತುರ್ಭುಜಗಳು, ವಲಯಗಳು ಮತ್ತು ಭೌಗೋಳಿಕ ನಿರ್ದೇಶಾಂಕಗಳಿಗೆ ಹೇಗೆ ಸಂಬಂಧಿಸಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಜ್ಯಾಮಿತಿ ಮತ್ತು ಭೂಗೋಳದಲ್ಲಿ ಮಧ್ಯಬಿಂದು ಪರಿಕಲ್ಪನೆಗಳನ್ನು ಬಳಸಿಕೊಂಡು ನೈಜ ಪ್ರಪಂಚದ ಸಮಸ್ಯೆಗಳನ್ನು ಪರಿಹರಿಸಿ. ಪ್ರಮುಖ ಪದಗಳು. ಈ ಪಾಠದ ಪ್ರಮುಖ ಪದಗಳು: ಮಿಡ್ ಪಾಯಿಂಟ್ ಫಾರ್ಮುಲಾ, ಲೈನ್ ವಿಭಾಗಗಳು, ನಿರ್ದೇಶಾಂಕಗಳು, ತ್ರಿಕೋನಗಳು, ಅರ್ಚಿಗಳನ್ನು, ವಿಭಾಗ, ಜ್ಯಾಮಿತಿ. ಮಕ್ಕಳೇ, ಒಬ್ಬ ವ್ಯಕ್ತಿಯು ತನ್ನ ದ್ವಿಚಕ್ರ ವಾಹನವನ್ನು ಪೂರ್ವದ ಕಡೆಗೆ ನೇರವಾಗಿ ರಸ್ತೆಯಲ್ಲಿ ತನ್ನ ಕಾಲೇಜಿನಿಂದ ಎ ಗ್ರಾಮಕ್ಕೆ ಮತ್ತು ನಂತರ ಗ್ರಾಮಕ್ಕೆ ಬಿಗೆ ಹೋಗುವುದನ್ನು ಕಲ್ಪಿಸಿಕೊಳ್ಳಿ. ಎ ಮತ್ತು ಬಿ ನಡುವಿನ ಕೆಲವು ಸಮಯದಲ್ಲಿ ಪ್ರಯಾಣಕ್ಕೆ ಸಾಕಷ್ಟು ಪೆಟ್ರೋಲ್ ಇಲ್ಲ. ಅದು ಅವನಿಗೆ ಇದ್ದಕ್ಕಿದ್ದಂತೆ ಅರಿವಾಗುತ್ತದೆ. ದಾರಿಯಲ್ಲಿ ಈ ಎರಡು ಸ್ಥಳಗಳ ನಡುವೆ ಯಾವುದೇ ಪೆಟ್ರೋಲ್ ಬಂಕ್ ಇಲ್ಲ. ಅವನು ಎಗೆ ಹಿಂತಿರುಗಬೇಕು ಅಥವಾ ಬಿ ಕಡೆಗೆ ಚಲಿಸುವ ಅವನ ಅದೃಷ್ಟವನ್ನು ಪ್ರಯತ್ನಿಸಬೇಕು. ಕಡಿಮೆ ಅಂತರ ಯಾವುದು? ಸಂದಿಗ್ಧತೆ ಇದೆ. ಅವರು ಅರ್ಧ ದಾರಿಯ ಮಧ್ಯಭಾಗವನ್ನು ದಾಟಿದರೂ ಎಲ್ಲವೂ ಎಂದು ತಿಳಿಯಬೇಕು. ಈ ಭಾಗದಲ್ಲಿ ನಾವು ಒಂದು ಸಾಲಿನ ವಿಭಾಗದ ಮಧ್ಯಬಿಂದುವಿನ ಬಗ್ಗೆ ಕಲಿಯಲಿದ್ದೇವೆ. ಮೇಲಿನ ಚಿತ್ರವು ಪರಿಸ್ಥಿತಿಯನ್ನು ವಿವರಿಸುತ್ತದೆ. ಕಾಲೇಜನ್ನು ಮೂಲ 0 ಎಂದು ಕಲ್ಪಿಸಿಕೊಳ್ಳಿ. ಆದ್ದರಿಂದ ಗ್ರಾಮ ಎ ಮತ್ತು ಗ್ರಾಮ ಬಿಯ ಅಂತರಗಳು ಕ್ರಮವಾಗಿ x1 ಮತ್ತು x2, x1 x2. MABಯ ಮಧ್ಯಬಿಂದು ಆಗಿರಲಿ. ನಂತರ x ಅನ್ನು ಈ ಕೆಳಗಿನಂತೆ ಪಡೆಯಬಹುದು. AM MB ಮತ್ತು ಹೀಗೆ x - x1 x2 - x ಮತ್ತು ಇದನ್ನು x x1 x2 2 ಗೆ ಸರಳೀಕರಿಸಲಾಗಿದೆ. ಈಗ ಸಾಮಾನ್ಯ ಪ್ರಕಾರವನ್ನು ಚರ್ಚಿಸಲು ಸುಲಭವಾಗಿದೆ. A x1, y1 ಮತ್ತು B x2, y2 ಯಾವುದಾದರೂ ಎರಡು ಬಿಂದುಗಳಾಗಿದ್ದರೆ ಮತ್ತು M x, y AB ರೇಖೆಯ ಮಧ್ಯದ ಬಿಂದುವಾಗಿದ್ದರೆ, MACಯ ಮಧ್ಯಬಿಂದುವಾಗಿದ್ದರೆ, ಇಲ್ಲಿ ಕೆಳಗಿನ ಚಿತ್ರ ಬಲ ತ್ರಿಕೋನದಲ್ಲಿ ಬದಿಗಳ ಲಂಬ ದ್ವಿಭಾಜಕಗಳು ಹೈಪೋಟೆನಸ್ ಮಧ್ಯಬಿಂದುವಿನಲ್ಲಿ ಛೇದಿಸುತ್ತದೆ. ಅಲ್ಲದೆ ಈ ಗುಣಲಕ್ಷಣವು ತೋರಿಸಿರುವ ಎರಡು ಬಣ್ಣದ ತ್ರಿಕೋನಗಳ ನಡುವಿನ ಹೋಲಿಕೆಯಿಂದಾಗಿ ಅಂತಹ ತ್ರಿಕೋನಗಳಲ್ಲಿನ ಅನುಗುಣವಾದ ಬದಿಗಳು ಅನುಪಾತದಲ್ಲಿರುತ್ತವೆ. ಪರಿಹರಿಸುವ ಇನ್ನೊಂದು ವಿಧಾನ ಸಮ್ಮಿತೀಯ ಆಸ್ತಿಯನ್ನು ಬಳಸುವುದು. M ಬಿಂದುವನ್ನು M x, y ಎಂದು ತೆಗೆದುಕೊಳ್ಳೋಣ. ಈಗ ತ್ರಿಕೋನ AMM ಮತ್ತು ತ್ರಿಕೋನ AMD ಸಮಾನವಾಗಿದೆ.
ಆದ್ದರಿಂದ AM by MD is equal to MM by BD is equal to AM by MB. X minus x1 by x2 minus x is equal to y minus y1 by y2 minus y is equal to 1 by 1. AM is equal to MB. ಪರಿಗಣಿಸಿ x minus x1 by x2 minus x is equal to 1. ಟು ಎಕ್ಸ್ ಇಸ್ ಈಕ್ವಲ್ ಟು x2 ಪ್ಲಸ್ x1 ಸಮ ಇದಕ್ಕಿಂತ ಹೆಚ್ಚು x ಇಸ್ ಈಕ್ವಲ್ ಟು x2 ಪ್ಲಸ್ x1 ಬೈ 2. ಹಾಗೆಯೇ y ಇಸ್ ಈಕ್ವಲ್ ಟು y2 ಪ್ಲಸ್ y1 ಬೈ 2. m ನ x ನಿರ್ದೇಶಾಂಕ ಇಸ್ ಈಕ್ವಲ್ ಟು a ಮತ್ತು c ನ x ನಿರ್ದೇಶಾಂಕಗಳ ಸರಾಸರಿ ಇಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2 ಮತ್ತು ಅದೇ ರೀತಿ m ನ y ನಿರ್ದೇಶಾಂಕ ಇಸ್ ಈಕ್ವಲ್ ಟು b ಮತ್ತು c ನ y ನಿರ್ದೇಶಾಂಕಗಳ ಸರಾಸರಿ ಇಸ್ ಈಕ್ವಲ್ ಟು y1 ಪ್ಲಸ್ y2 ಬೈ 2. a ಆಫ್ x1, y1 ಮತ್ತು b ಆಫ್ x2, y2 ಬಿಂದುಗಳನ್ನು ಸೇರಿಸುವ ರೇಖೆಯ ವಿಭಾಗದ ಮಧ್ಯಬಿಂದು m ಎಂಬುದು m ಆಫ್ x1 ಪ್ಲಸ್ x2 ಬೈ 2, y1 ಪ್ಲಸ್ y2 ಬೈ 2 ಆಗಿದೆ. ನಮ್ಮ ನಿಜ ಜೀವನದ ಪರಿಸ್ಥಿತಿಯಲ್ಲಿ ಮಧ್ಯಬಿಂದು ಸೂತ್ರದ ಅನ್ವಯವನ್ನು ಈಗ ನೋಡೋಣ. ಕೆಳಗಿನ ನಗರಗಳ ರೇಖಾಂಶ ಮತ್ತು ಅಕ್ಷಾಂಶವನ್ನು ಪರಿಗಣಿಸಿ. ರೇಖಾಂಶ ಮತ್ತು ಅಕ್ಷಾಂಶ ಬೇ ಆಫ್ ಚೆನ್ನೈ 80.27 ಡಿಗ್ರಿ E, 13.00 ಡಿಗ್ರಿ N ಮತ್ತು ಮಂಗಳೂರು 74.85 ಡಿಗ್ರಿ E, 13.00 ಡಿಗ್ರಿ N ಜೋಡಿಯಾಗಿ ತೆಗೆದುಕೊಳ್ಳೋಣ. ಬೆಂಗಳೂರು, ಚೆನ್ನೈ ಮತ್ತು ಮಂಗಳೂರಿನ ಮಧ್ಯದಲ್ಲಿ ಇರುವುದರಿಂದ ನಾವು ನಿರ್ದೇಶಾಂಕಗಳ ಸರಾಸರಿಯನ್ನು ಕಂಡುಹಿಡಿಯಬೇಕು. ಆದರೆ 80.27, 74.85 ಬೈ 2, 13.00, 13.00 ಬೈ 2 ಇದು ಬೆಂಗಳೂರಿನ ರೇಖಾಂಶ ಮತ್ತು ಅಕ್ಷಾಂಶವನ್ನು 77.56 ಡಿಗ್ರಿ E, 13.00 ಡಿಗ್ರಿ N ನೀಡುತ್ತದೆ. ಮೇಲಿನ ಎಲ್ಲ ಉದಾಹರಣೆಗಳಲ್ಲಿ ನಿಖರವಾಗಿ ಮಧ್ಯಬಿಂದುದಲ್ಲಿರುವ ಬಿಂದುವು ಮಧ್ಯಬಿಂದುವಾಗಿದೆ ಮತ್ತು ಆ ಬಿಂದುವು ಇತರ ಎರಡು ಬಿಂದುಗಳನ್ನು ಅದೇ ಅನುಪಾತದಲ್ಲಿ ವಿಭಜಿಸುತ್ತದೆ. ಉದಾಹರಣೆ: ಬಿಂದು 3, -4 ವೃತ್ತದ ಕೇಂದ್ರವಾಗಿದೆ. AB ವೃತ್ತದ ವ್ಯಾಸವಾಗಿದ್ದರೆ ಮತ್ತು B 5, -6 ಆಗಿದ್ದರೆ A ಯ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಪರಿಹಾರ: A ನ ನಿರ್ದೇಶಾಂಕಗಳು x1, y1 ಆಗಿರಲಿ ಮತ್ತು ಕೊಟ್ಟಿರುವ ಬಿಂದು B 5, -6 ಆಗಿರಲಿ. ಕೇಂದ್ರವು AB ವ್ಯತ್ಯಾಸದ ಮಧ್ಯ ಬಿಂದುವಾಗಿರುವುದರಿಂದ ನಾವು ಹೊಂದಿದ್ದೇವೆ x1 ಪ್ಲಸ್ x2 ಬೈ 2 = 3.
x1 ಪ್ಲಸ್ 5 ಇಸ್ ಈಕ್ವಲ್ ಟು 6. x1 ಇಸ್ ಈಕ್ವಲ್ ಟು 6 ಮೈನಸ್ 5. x1 ಇಸ್ ಈಕ್ವಲ್ ಟು 1. y1 ಪ್ಲಸ್ y2 ಬೈ 2 ಇಸ್ ಈಕ್ವಲ್ ಟು ಮೈನಸ್ 4. y1 ಮೈನಸ್ 6 ಇಸ್ ಈಕ್ವಲ್ ಟು ಮೈನಸ್ 8. y1 ಇಸ್ ಈಕ್ವಲ್ ಟು ಮೈನಸ್ 8 ಪ್ಲಸ್ 6. y1 ಇಸ್ ಈಕ್ವಲ್ ಟು ಮೈನಸ್ 2. ಆದ್ದರಿಂದ a ನ ನಿರ್ದೇಶಾಂಕಗಳು 1, -2. ಉದಾಹರಣೆ x, 3, 6, y, 8, 2 ಮತ್ತು 9, 4 ಕ್ರಮವಾಗಿ ತೆಗೆದುಕೊಂಡ ಸಮಾಂತರದ ಚತುರ್ಭುಜದ ಶೃಂಗಗಳಾಗಿದ್ದರೆ ನಂತರ x ಮತ್ತು y ಮೌಲ್ಯವನ್ನು ಕಂಡುಹಿಡಿಯಿರಿ. ಪರಿಹಾರ a ಆಫ್ x, 3, b ಆಫ್ 6, y, c ಆಫ್ 8, 2 ಮತ್ತು d ಆಫ್ 9, 4 ಸಮಾನಾಂತರದ ಚತುರ್ಭುಜ ABCD ಯ ಶೃಂಗಾರಗಳಾಗಿರಲಿ. ವ್ಯಾಖ್ಯಾನದಂತೆ ಕರ್ಣಗಳು AB ಮತ್ತು BD ಪರಸ್ಪರ ವಿಭಜಿಸುತ್ತವೆ. AC ಯ ಮಧ್ಯಬಿಂದು ಇಸ್ ಈಕ್ವಲ್ ಟು BD ಯ ಮಧ್ಯಬಿಂದು. AC ಯ ಮಧ್ಯಬಿಂದು ಇಸ್ ಈಕ್ವಲ್ ಟು BD ಯ ಮಧ್ಯಬಿಂದು. x ಪ್ಲಸ್ 8/2, 3 ಪ್ಲಸ್ 2/2 ಇಸ್ ಈಕ್ವಲ್ ಟು 6/9/2, y ಪ್ಲಸ್ 4/2. ಎರಡು ಬದಿಗಳಲ್ಲಿ ನಿರ್ದೇಶಾಂಕಗಳನ್ನು ಸಮೀಕರಿಸಿ ನಾವು ಪಡೆಯುತ್ತೇವೆ x ಪ್ಲಸ್ 8/2 ಇಸ್ ಈಕ್ವಲ್ ಟು 15/2. x ಪ್ಲಸ್ 8 ಇಸ್ ಈಕ್ವಲ್ ಟು 15. ಐದು ಬೈ 2 ಈಸ್ ಈಕ್ವಲ್ ಟು y ಪ್ಲಸ್ 4/2. 5 ಈಸ್ ಈಕ್ವಲ್ ಟು y ಪ್ಲಸ್ 4, y ಈಸ್ ಈಕ್ವಲ್ ಟು 1. ಆದ್ದರಿಂದ x ಈಸ್ ಈಕ್ವಲ್ ಟು 7 ಮತ್ತು y ಈಸ್ ಈಕ್ವಲ್ ಟು 1. ಉದಾಹರಣೆ a ಆಫ್ -11, 4 ಮತ್ತು b ಆಫ್ 9, 8 ಅನ್ನು 4 ಸಮಾನ ಭಾಗಗಳಾಗಿ ಸೇರುವ ರೇಖೆಯ ವಿಭಾಗವನ್ನು ವಿಭಜಿಸುವ ಬಿಂದುಗಳನ್ನು ಕಂಡುಹಿಡಿಯಿರಿ. a ಆಫ್ -11, 4 ಮತ್ತು b ಆಫ್ 9, 8
ಅನ್ನು ಸೇರುವ ರೇಖೆಯ ವಿಭಾಗದಲ್ಲಿ P, Q ಮತ್ತು R ಬಿಂದುಗಳಾಗಿರಲಿ. ಆದರೆ AP = PQ = QR = RB. ಇಲ್ಲಿ Q ಎಂಬುದು ABಯ ಮಧ್ಯಬಿಂದು, P ಎಂಬುದು AQನ ಮಧ್ಯಬಿಂದು ಮತ್ತು R ಎಂಬುದು QBಯ ಮಧ್ಯಬಿಂದುವಾಗಿದೆ. Q ಎಂಬುದು ಮಧ್ಯದ ಬಿಂದುವಾಗಿದೆ. AB = -11 + 9/2, 4 + 8/2, -2/2, -12/2 -1, 6ನ ಮಧ್ಯಬಿಂದುವಾಗಿದೆ. P ಎಂಬುದು ಮಧ್ಯದ ಬಿಂದುವಾಗಿದೆ. AQ = -11 - 1/2, 4 + 6/2. = -12/2, 10/12 = -6, 5ರ ಮಧ್ಯಬಿಂದುವಾಗಿದೆ. R ಎಂಬುದು QB = -1 + 9/2, 6 + 8/2 8/2, 14/2 4, 7ರ ಮಧ್ಯಬಿಂದುವಾಗಿದೆ. ಆದ್ದರಿಂದ ABಯನ್ನು 4 ಸಮಾನ ಭಾಗಗಳಾಗಿ ವಿಭಜಿಸುವ ಬಿಂದುಗಳೆಂದರೆ P of -6, 5, Q of -1, 6 ಮತ್ತು R of 4, 7. ನೆನಪಿಡಬೇಕಾದ ಅಂಶಗಳು: A of x1, y1 ಮತ್ತು B of x2, y2 ಬಿಂದುಗಳನ್ನು ಸೇರಿಸುವ ರೇಖೆಯ ವಿಭಾಗದ ಮಧ್ಯಬಿಂದು M ಎಂಬುದು M of x1 + x2/2, y1 + y2/2 ಆಗಿದೆ. ಮಧ್ಯಬಿಂದು ಸೂತ್ರವು ಸರಾಸರಿ ನಿರ್ದೇಶಾಂಕಗಳನ್ನು ಒಳಗೊಂಡಿರುತ್ತದೆ. ಜ್ಯಾಮಿತಿ ಸಮಸ್ಯೆ ಪರಿಹಾರದಲ್ಲಿ ಸಹಾಯ ಮಾಡುತ್ತದೆ. ನಕ್ಷೆಗಳು ಮತ್ತು ದೂರಗಳಂತಹ ನೈಜ ಪ್ರಪಂಚದ ಸನ್ನಿವೇಶಗಳು ಮಧ್ಯಬಿಂದುಗಳ ಪ್ರಾಯೋಗಿಕ ಅಪ್ಲಿಕೇಶನ್ಗಳನ್ನು ಪ್ರದರ್ಶಿಸುತ್ತವೆ. ಜ್ಯಾಮಿತಿ ಲೆಕ್ಕಾಚಾರಗಳು ವಿಭಾಗ ಮತ್ತು ಪ್ರಾದೇಶಿಕ ಮಧ್ಯಬಿಂದುಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ.